ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರೈಡರ್ ಶಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಏನು ಅಪ್ಡೇಟ್ಸ್ ಬರ್ತಾ ಇದೆ ನಿಮ್ಗೆ ಹಾಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನೋಡ್ಬೋದು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿದೆ. ಆದರೆ ಅವ್ರ ಫ್ಯಾಮಿಲಿಗೆ ಸಾಕಷ್ಟು ಜನ ಹೋಗಿಪ್ಪ ಪ್ರತಿಯೊಬ್ಬರು ಏನೋ ಅವ್ರ ಕೈಲಾದಷ್ಟು ಪ್ರತಿಯೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಸರ್ ಹಿಡ್ಕೊಂಡು ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ಗಣ್ಯರು ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಪ್ರತಿಯೊಬ್ಬರು ಅವ್ರಿಗೇನೋ ಹೆಲ್ಪ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಆಗ್ಬೋದು, ಪ್ರತಿಯೊಬ್ಬರು ಏನೋ ಸಪೋರ್ಟ್ ಮಾಡತ್ತಾರೆ. ಆದರೆ ಇವತ್ತು ಧ್ರುವ ಸರ್ಜಾ ಫ್ಯಾನ್ಸ್ ಅವರು ಸ್ವತಃ ಖುದ್ದಾಗಿ ಅವರ ಮನೆಗೆ ಹೋಗಿ ಆ ಸಾಂತ್ವನ ಹೇಳಿ ಅವ್ರ ಕೈಲಾದಷ್ಟು ದುಡ್ಡನ್ನು ಸಹಾಯ ಮಾಡಿ ಮತ್ತು ಧ್ರುವ ಸರ್ಜಾ ಸರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಸಹ ಏನಪ್ಪ ಸಾಂತ್ವನ ಹೇಳಿ, ನೀವೇನು ಭಯ ಪಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ಏನೇ ಆದರೂ ನೀವು ಹೇಳ್ಬೋದು ಅಂತ ಸ್ವತಃ ಏನೋ ಧ್ರುವ ಸರ್ಜಾ ಅವ್ರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರಂತ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಾಕ್ತಿದ್ದಾರೆ ರೇಣುಕಾಸ್ವಾಮಿ ಅವರು. ಬಟ್ ಒಳ್ಳೆಯದು. ಆದರೆ ರೇಣುಕಾಸ್ವಾಮಿ ಅವರು ಏನು ತಪ್ಪು ಮಾಡಿದ್ದಾರೆ, ಬಟ್ ಆ ರೀತಿ ಮಾಡಬಾರ್ದಾಗಿತ್ತು ಅವರು ಕೂಡ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಮಾಡತ್ತಾರೆ. ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು. ಯಾಕಂದರೆ ಅವರು ರೇಣುಕಾಸ್ವಾಮಿ ಅಂತ ಒಳ್ಳೆ ವ್ಯಕ್ತಿ ಅಂತೂ ಸಹ ಅಲ್ಲ, ಬಟ್ ಅವನು ಇದ್ದಾಗ ಯಾವ ರೀತಿ ಇರ್ತದೆ ಗೊತ್ತಿಲ್ಲ. ಬಟ್ ಅವ್ನು ಇಲ್ಲದೇ ಇದ್ದಾಗ ಆ ಫ್ಯಾಮ್ಲಿಗೆ ಎಷ್ಟು ನೆರವಾಗತ್ತೈತೆ ಅಂದರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು. ಆದರೆ ಅಭಿಮಾನಿಗಳು ಕೇಳ್ಬೋದು ಏನಪ್ಪ ಅಂದರೆ, ದರ್ಶನ್ ಸರ್ ಬೇಗ ಹೊರಗಡೆ ಬರಲಿ ಅಂತ ಪ್ರತಿಯೊಬ್ಬರು ಏನೋ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಧ್ರುವ ಸರ್ಜಾ ಅವರು ಒಳ್ಳೆಯದು, ಹೋಗಿ ಅವ್ರ ಫ್ಯಾಮ್ಲಿಗೆ ಏನೋ ಅವ್ರ ಫ್ಯಾನ್ಸ್ ಕೂಡ ಏನೋ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆಯದು. ಇದೇ ರೀತಿ ಕೈಲಾದಷ್ಟು ಯಾರು ಏನು ಸಪೋರ್ಟ್ ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡಿ, ಒಳ್ಳೆಯದು.